ಮತ್ತೊಂದು ಶಾಕ್ ಕೊಡಲು ಈಗ ಕಾಕಿ ತಯಾರಿಯನ್ನ ಮಾಡಿಕೊಂಡಿದೆ. ದರ್ಶನ್ ಮಧ್ಯಂತರ ಜಾಮೀನಿಗೆ ಬೀಳುತ್ತಾ, ಹಾಗಾದ್ರೆ ಬ್ರೇಕ್. ದರ್ಶನ್ ಮಧ್ಯಂತರ ಬೇಲ್ ರದ್ದಾಗುತ್ತಾ? ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ? ದರ್ಶನ್ ಬೇಲ್ ವಿರುದ್ಧ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲು ಈಗ ಖಾಕಿ ಟೀಮ್ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಸುಪ್ರೀಂ ಮೇಲ್ಮನವಿಗೆ ಅನುಮತಿ ಕೊಟ್ಟ ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲು ಈಗ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಗೃಹ ಇಲಾಖೆ ಒಂದು ಒಪ್ಪಿಗೆ ಬೇಕಾಗುತ್ತೆ, ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರು. ಈ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿ, ಹೈಕೋರ್ಟ್ ಅಲ್ಲಿ ಕೊಟ್ಟಿರುವಂತಹ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೇಲ್ಮನವಿ ಈಗ ಗೃಹ ಇಲಾಖೆ ಈಗ ಒಪ್ಪಿಗೆಯನ್ನ ಕೊಟ್ಟಿದೆ. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಅನುಸರಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಫೈಲ್ ಮಾಡಲಿದ್ದೇವೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಒಬ್ಬ ಪ್ರಮುಖ ಆರೋಪಿಗೆ ಇಂಟರಿಮ್ ಬೇಲ್ ಕೊಡಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಪೀಲನ್ನು ಸಲ್ಲಿಸಲಿಕ್ಕೆ ಸರ್ಕಾರದಿಂದ ಅನುಮತಿ ಸಿಕ್ಕಿದೆ. ಅದರ ಅಪೀಲನ್ನು ನಾವು ಎಲ್ಲ ಕ್ರಮಗಳನ್ನು ಈ ಬಗ್ಗೆ ಜನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಪ್ರತಿನಿಧಿ ಮಾದೇಶ್ ಫೋನ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಈಗಾಗಲೇ ಒಂದಿಷ್ಟು ತನಿಖೆಗಳನ್ನ ನಡೆಸಿ ಚಾರ್ಜ್ ಶೀಟ್ ಹಾಕಿ ಈಗ ಹೈಕೋರ್ಟ್ ಅಲ್ಲಿ ಮಧ್ಯಂತರ ಜಾಮೀನು ಕೂಡ ಪಡೆದುಕೊಂಡಿದ್ದಾರೆ ದರ್ಶನ್. ಜೊತೆಗೆ ಈಗ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಒಂದಿಷ್ಟು ಅಡೆತಡೆ ಇರ್ತಾ ಇರುವಂತದ್ದು, ಈ ಗೃಹ ಇಲಾಖೆಯಿಂದ ಅನುಮತಿ ಬೇಕು, ಈಗ ಸಿಕ್ಕಿದೆ, ಮುಂದೇನು? ನಿಕೇಶ್, ಈಗಾಗಲೇ ದರ್ಶನ್ ಚಿಕಿತ್ಸೆಯನ್ನು ವಿಚಾರವಾಗಿ ಈಗಾಗಲೇ ಮಧ್ಯಂತರ ಜಾಮೀನನ್ನು ಪಡೆದು ಹೈಕೋರ್ಟ್ನಲ್ಲಿ ಮಧ್ಯಂತರ ಜಾಮೀನನ್ನು ಪಡೆದು ಚಿಕಿತ್ಸೆಯನ್ನು ಕೂಡ ಪಡೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಆದರೆ ಆ ಒಂದು ಮಧ್ಯಂತರ ಜಾಮೀನನ್ನು ರದ್ದತಿ ಕೋರಿ ಪೊಲೀಸ್ ಇಲಾಖೆ ಮೇಲ್ಮನವಿ ಸಲ್ಲಿಸೋದಕ್ಕೆ, ಅಂದರೆ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಹಲವು ದಿನಗಳಿಂದಲೂ ಕೂಡ ತಯಾರಿ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಆದರೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಅನುಮತಿ ಬೇಕಾಗಿರುತ್ತೆ. ಹೀಗಾಗಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತೇಳಿ ಗೃಹ ಇಲಾಖೆಗೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯುವಂಥ ಕೆಲಸವನ್ನು ಬೆಂಗಳೂರು ಪೊಲೀಸರು ಮಾಡಿದರು. ಈಗಾಗಲೇ ಪತ್ರ ಬರೆದು ಒಂದಷ್ಟು ದಿನಗಳಾದಮೇಲೆ ಗೃಹ ಇಲಾಖೆಯಲ್ಲಿ ಚರ್ಚೆ ಆದ ನಂತರ ಈಗ ಮೇಲ್ಮನವಿ ಸಲ್ಲಿಸೋದಕ್ಕೆ ಸೂಚನೆಯನ್ನು ನೀಡಿದ್ದಾರೆ, ಅಂದರೆ ಅನುಮತಿಯನ್ನು ನೀಡಲಾಗಿದೆ. ಹೀಗಾಗಿ ಮೇಲ್ಮನವಿ ಸಲ್ಲಿಸೋದಕ್ಕೆ, ಅಂದರೆ ದರ್ಶನ್ಗೆ ನೀಡಿರುವಂಥ ಮಧ್ಯಂತರ ಜಾಮೀನೇನಿದೆ ಅದನ್ನು ರದ್ದುಗೊಳಿಸಿ ಮತ್ತೆ ಜೈಲಿಗೆ ಕಳಿಸೋದಕ್ಕಾಗಿ ಪೊಲೀಸರು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ. ಮುಂದಿನ ಹಂತದಲ್ಲಿ ಈಗಾಗಲೇ ಗೃಹ ಇಲಾಖೆಯಿಂದ ಅನುಮತಿಯನ್ನು ಸಿಕ್ಕಿದೆ. ಮುಂದಿನ ಹಂತದಲ್ಲಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಮೇಲ್ಮನವಿ ಸಲ್ಲಿಸಿದ ನಂತರ ಅಲ್ಲೂ ಕೂಡ ವಾದ ಮತ್ತು ಪ್ರತಿವಾದ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಈಗಾಗಲೇ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಪಡೆದಿರುವಂತಹ ದರ್ಶನ್ಗೆ ಎಲ್ಲ ಒಂದು ಕಡೆ 6 ವಾರಗಳ ಮುಂಚೆ, ಅಂದರೆ ಚಿಕಿತ್ಸೆ ಪಡೆಯೋದಕ್ಕೆ ಮುಂಚೆ ಮತ್ತೆ ಜೈಲು ಸೇರ್ತಾರ ಅನ್ನುವಂಥ ಅನುಮಾನ ಸದ್ಯಕ್ಕೆ ಲಭ್ಯ ಆಗ್ತಿದೆ. ಈಗಾಗಲೇ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಯಾವ ರೀತಿ ಏನೆಲ್ಲ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ತಜ್ಞರ ಅಭಿಪ್ರಾಯಗಳನ್ನು ಕೂಡ ಪಡೆಯುವಂಥ ಕೆಲಸವನ್ನು ಪೊಲೀಸ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಿದೆ. ಮತ್ತೊಂದು ಕಡೆ ಈಗಾಗಲೇ ತನಿಖೆ ವೇಳೆ ಏನೆಲ್ಲ ಆಗ್ತಿದೆ ಅನ್ನುವಂಥದ್ದು ಕೂಡ, ಅಂದರೆ ಇನ್ನೂ ಕೂಡ ಅಡಿಷನಲ್ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಆ ಒಂದು ವಿಚಾರಗಳು ಕೂಡ, ಅಂದರೆ ಅಡಿಷನಲ್ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಬೇಕು ಆ ಒಂದು ವಿಚಾರಗಳ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ತನಿಖೆ ಭಾಗವಾಗಿ ಏನೆಲ್ಲ ಆಗಿದೆ ಇಲ್ಲಿವರೆಗೂ ಎಲ್ಲವನ್ನೂ ಕೂಡ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಉಲ್ಲೇಖ ಮಾಡುವಂಥ ಕೆಲಸವನ್ನು ಚಾರ್ಜ್ ಶೀಟ್ನಿಂದ ಹಿಡಿದು ಎಲ್ಲ ಅಂಶಗಳನ್ನು ಅಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಸಬ್ಮಿಟ್ ಮಾಡಿ ಅದಾದ ಮೇಲೆ ಮೇಲ್ಮನವಿ ಸಲ್ಲಿಸಿದಂಥ ನಂತರದಲ್ಲಿ ದರ್ಶನ್ಗೆ ಮಧ್ಯಂತರ ಜಾಮೀನನ್ನು ಯಾಕೆ ರದ್ದು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರ ಪರ ವಕೀಲರು ವಾದ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ರಂಜಿತ್. ಓಕೆ ಮಾದೇಶ್. ಇದೀಗ ಉಳಿದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಗ್ಯಾರಂಟಿ ಯೋಜನೆಗಳ ಮೂಲಕ ರಾಜ್ಯದಲ್ಲಿ ಅಧಿಕಾರಕ್ಕೇರಿರುವಂತಹ ಸರ್ಕಾರ ಇದೀಗ ಮತ್ತೊಂದು ಯೋಜನೆ ತರಲು ಸಜ್ಜಾಗಿದೆ. ಶಕ್ತಿ ಯೋಜನೆ ಮೂಲಕ ಸರ್ಕಾರ ಈಗಾಗಲೇ ಜನಮನ ಗೆದ್ದಿದೆ. ಇದರಿಂದ ಅದೆಷ್ಟೋ ಬಡ ಕುಟುಂಬಗಳಿಗೆ ಫ್ರೀ ಬಸ್ ಯೋಜನೆ ಸಹಕಾರಿಯಾಗಿದೆ. ಇದೀಗ ಇದೇ ಬಂಪರ್ ಯೋಜನೆಯನ್ನ ಪುರುಷರಿಗೂ ಕೂಡ ಕೊಡಲು ಸರ್ಕಾರ ಸಜ್ಜಾಗಿದೆ. ಸರ ಕೊಡೋದಕ್ಕೆ ಬೇಡ ಅನ್ನಲ್ರಿ, ಆದ್ರೆ ಕೊಟ್ರೆ
ಒಂದೊಂದು ರೂಟ್ ಎರಡು ಬಸ್ಸರ ಬಿಡಿಸ್ಬೇಕು ನೋಡಿ ಸರ್. ಅದನ್ನ ಬಿಟ್ಟರೆ ಅದು ಕೊಡೋದು ಬೇಡ ಸರ್. ಇಲ್ಲ ಬಸ್ ಈಗ ಗದ್ಲಾಕ ಸರ್, ಈಗ ಡೋರಿ ಜೋತಿ ಬಿದ್ಕಂತ ಬರ್ತಾರೆ ನೋಡ್ರಿ. ಅದನ್ನು ಕೊಟ್ರೆ ಎಲ್ಲಿ ಅಂತ ಬರ್ಬೇಕು ಸರ್, ಕಾಲೇಜ್ ಬಿಡ್ರಿ. ಕೊಡ್ಲಿ ಸರ್, ಕೊಡೋದಕ್ಕೆ ಬೇಡ ಅನ್ನಲ್ರಿ. ಆದ್ರೆ ಕೊಟ್ರೆ ಒಂದೊಂದು ರೂಟ್ ಎರಡು ಬಸ್ಸರ ಬಿಡಿಸ್ಬೇಕು ನೋಡಿ ಸರ್. ಅದನ್ನ ಬಿಟ್ಟರೆ ಅದು ಕೊಡೋದು ಬೇಡ ಸರ್. ಇಲ್ಲ ಬಸ್ ಈಗ ಗದ್ಲಾಕ ಸರ್, ಈಗ ಡೋರಿ ಜೋತಿ ಬಿದ್ಕಂತ ಬರ್ತಾರೆ ನೋಡ್ರಿ. ಅದನ್ನು ಕೊಟ್ರೆ ಎಲ್ಲಿ ಅಂತ ಬರ್ಬೇಕು ಸರ್, ಕಾಲೇಜ್ ಬಿಡ್ರಿ. ಕೊಡ್ಲಿ ಸರ್, ಕೊಡೋದಕ್ಕೆ ಬೇಡ ಅನ್ನಲ್ರಿ. ಆದ್ರೆ ಕೊಟ್ರೆ ಒಂದೊಂದು ರೂಟ್ ಎರಡು ಬಸ್ಸರ ಬಿಡಿಸ್ಬೇಕು ನೋಡಿ ಸರ್. ಇರುವಂತಹ ಮಂಗಳೂರು ವಿಶ್ವವಿದ್ಯಾನಿಲಯ ಎದುರು ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಅನ್ನು ಮಾಡಿದ್ದಾರೆ. ಮಂಗಳೂರು ವಿಶ್ವವಿದ್ಯಾಲಯದ ಆಡಳಿತ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪರೀಕ್ಷಾ ಅಂಕಪಟ್ಟಿಯ ಸಮಸ್ಯೆ, ಅವೈಜ್ಞಾನಿಕವಾಗಿ ಕಾಲೇಜಿಗೆ ಶುಲ್ಕಗಳ ಹೆಚ್ಚಿಸಿದ್ದಕ್ಕೆ ಹಾಗೆ ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿರುವಂತಹ ಉಪ ಕುಲಪತಿ ಧರ್ಮ ಆಗಮಿಸಿದರು. ಕೊಪ್ಪಳದ ಕಾರಟಗಿ ತಾಲೂಕಿನಾದ್ಯಂತ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಭತ್ತದ ಬೆಳೆ ನೆಲಕಚ್ಚಿದೆ. 106 ಎಕರೆ ಪ್ರದೇಶದಲ್ಲಿ ಬೆಳೆದ ಭತ್ತದ ಬೆಳೆ ಪೂರ್ತಿಯಾಗಿ ಹಾನಿಯಾಗಿದೆ. ಒಂದ್ ಕಡೆ ಭತ್ತದ ಬೆಳೆ ಕುಸಿತವಾಗ್ತಾ ಇದೆ, ಬೆಲೆ ಕೂಡ ಕುಸಿತವಾಗಿದೆ. ಇನ್ನು ಮತ್ತೊಂದು ಕಡೆ ಮಳೆಯಿಂದ ರೈತರಿಗೆ ತೊಂದರೆ ಆಗಿದೆ. ಫಸಲಿಗೆ ಬಂದಂತ ಭತ್ತದ ಬೆಳೆ ನೆಲಕ್ಕೆ ಉರುಳಿ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಸರ್ಕಾರ ರೈತರ ನೆರವಿಗೆ ಬರಬೇಕು ಅಂತ ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗಾಂಜಾ ಬೆಳೀತಾ ಇರುವಂತಹ ಮನೆ ಮೇಲೆ ಪೊಲೀಸರು ದಾಳಿ ನಡೆಸಿ 450 ಗ್ರಾಂ ಹಸಿ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಯಾದಗಿರಿ ನಗರದ ಕೋಳಿವಾಡ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಕತರ್ನ ಕಿಲಾಡಿಗಳು ಮನೆ ಮೇಲ್ಛಾವಣಿಯಲ್ಲಿ ಬಕೆಟ್ನಲ್ಲಿ ಗಾಂಜಾವನ್ನ ಬೆಳೀತಾ ಇದ್ರು. ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ರೇಡ್ ಮಾಡಿ ಆರೋಪಿ ಸಮೇತ ಗಾಂಜಾವನ್ನ ಜಪ್ತಿ ಮಾಡಿದ್ದಾರೆ. ಕಲಬುರಗಿಯ ಅಫ್ಜಲ್ಪುರ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಗಣಗಾಪುರ ದತ್ತಾತ್ರೇಯ ದೇವರ ಹುಂಡಿ ಎಣಿಕೆ ಕಾರ್ಯ ಪೂರ್ಣಗೊಂಡಿದೆ. 4 ತಿಂಗಳುಗಳಲ್ಲಿ 68 ಲಕ್ಷದಷ್ಟು ಹಣ ಹುಂಡಿಗಳಲ್ಲಿ ಸಂಗ್ರಹ ಆಗಿದೆ. ಭಕ್ತರು ಬರೋಬ್ಬರಿ 68,23,000 ಹಣ ಕಾಣಿಕೆಯನ್ನ ಹಾಕಿದ್ದಾರೆ. ಇನ್ನು 9 ಗ್ರಾಂ ಚಿನ್ನ, 279 ಗ್ರಾಂ ಬೆಳ್ಳಿ ಕಾಣಿಕೆಯಾಗಿ ಬಂದಿದೆ. ಪ್ರತಿ 4 ತಿಂಗಳಿಗೊಮ್ಮೆ ದೇವಸ್ಥಾನದ ಹುಂಡಿ ಎಣಿಕೆ ಕಾರ್ಯ ಮಾಡಲಾಗುತ್ತೆ. ಅಪ್ರಾಪ್ತನಿಗೆ ಬೈಕ್ ಚಾಲನೆ ಮಾಡಲು ನೀಡಿರುವಂತಹ ತಂದೆಗೆ ಭಾರೀ ದಂಡ ವಿಧಿಸಿರುವಂತಹ ಘಟನೆ ಮೈಸೂರು ಜಿಲ್ಲೆ ಟಿ ನರಸೀಪುರದಲ್ಲಿ ನಡೆದಿದೆ. ಇನ್ನು ಬಾಲಕನಿಗೆ ಬೈಕ್ ನೀಡಿದ್ದಕ್ಕೆ ತಂದೆಗೆ ನ್ಯಾಯಾಲಯ 27,000 ದಂಡವನ್ನ ವಿಧಿಸಿದೆ. ಇಷ್ಟೇ ಅಲ್ಲದೆ 1 ವರ್ಷದ RC ರದ್ದು ಮಾಡಿದ್ದಾರೆ. ಬೈಕ್ ಚಾಲನೆ ಮಾಡಿದ ಬಾಲಕನಿಗೆ 25 ವರ್ಷದವರೆಗೆ DL ನೀಡದಂತೆ ಆದೇಶ ಮಾಡಿದ್ದಾರೆ. ಶಿವಮೊಗ್ಗ ತಹಶೀಲ್ದಾರ್ ಗಿರೀಶ್ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ನೀಡಿದೆ. ರಾಜ್ಯ ಸರ್ಕಾರ ನೌಕರರ ಸಂಘದ ಚುನಾವಣೆಗೆ ನಿರ್ದೇಶಕ ಸ್ಥಾನಕ್ಕೆ ಗಿರೀಶ್ ಸ್ಪರ್ಧೆ ಮಾಡಿದ್ರು. ಕಂದಾಯ ಇಲಾಖೆ ರಾಜ್ಯಾದ್ಯಂತ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಭೈರತಿ ರಣಗಲ್ ಚಿತ್ರ ರಿಲೀಸ್ ಆಗಿದೆ. ಫಸ್ಟ್ ಡೇ ಫಸ್ಟ್ ಶೋಗೆ ಬೆಂಗಳೂರಿನ ನರ್ತಕಿ ಸಿನಿಮಾ ಮಂದಿರ ಹೌಸ್ಫುಲ್ ಆಗಿದೆ. ಭೈರತಿ ರಣಗಲ್ ಚಿತ್ರವನ್ನ ಥಿಯೇಟರ್ನಲ್ಲಿ ಅಭಿಮಾನಿಗಳ ಜೊತೆ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ಹಾಗೆ ಪುತ್ರಿ ನಿವೇದಿತಾ ವೀಕ್ಷಣೆ ಮಾಡಿದ್ದಾರೆ. ಇನ್ನು ಚಿತ್ರ ವೀಕ್ಷಣೆ ಬಳಿಕ ನಿಮ್ಮ ರಿಪಬ್ಲಿಕ್ ಕನ್ನಡದ ಜೊತೆ ಶಿವಣ್ಣ ಪತ್ನಿ ಗೀತಾ ಶಿವರಾಜ್ ಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಿನಿಮಾ ತುಂಬಾ ಚೆನ್ನಾಗಿದ್ದು ಅಭಿಮಾನಿಗಳಿಂದಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ಶಿವಣ್ಣ ನಾಡಿದ್ದು ಚಿತ್ರ ನೋಡಲು ಬರ್ತಾರೆ ಎಂದರು. ಅದೇ ನೀವು ನೋಡಿರ್ಬೋದು, ಎಲ್ಲರೂ ತುಂಬ ಹ್ಯಾಪಿ ಆಗಿದ್ದಾರೆ. ಸೊ ಐ ಥಿಂಕ್ ಇಟ್ ವಿಲ್ ಡೂ ವೆರಿ ವೆಲ್. ಅವ್ರಿಗಿನ್ನ ನೋಡೋಕ್ಕಾಗಿಲ್ಲ, ಲಾಸ್ಟ್ ಮಿನಿಟ್ವರೆಗೂ ಫಸ್ಟ್ ಪ್ರಿಂಟ್ ಆಗ್ತಾನೆ ಇತ್ತು, ರೆಡಿ ಆಗ್ತಾ ಇತ್ತು, ನೋಡೋಕ್ಕಾಗಿರಲಿಲ್ಲ. ನಾನು ಕೂಡ ಇವತ್ತೇ ನೋಡಿರೋದು. ಸೊ ತುಂಬ ಖುಷಿ ಆಗುತ್ತೆ. ಅವರು ನಾಡಿದ್ದು ನೋಡ್ತಾರೆ. ತುಂಬ ಚೆನ್ನಾಗಿದೆ.